ನಮಸ್ಕಾರ ನನ್ನ ಪ್ರೀತಿಯ ಆತ್ಮೀಯರಿಗೆ. ಇವತ್ತು ಒಂದು ಅದ್ಭುತ ರುಚಿಯ ಮತ್ತು ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅಥವಾ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯೋಕ್ಕೆ ಬಿಡಿ. ನಂತರ 1 ಸ್ಪೂನ್ ಸಾಸಿವೆ, 5ರಿಂದ 6 ಎಸಳು ಜಜ್ಜಿದ ಬೆಳ್ಳುಳ್ಳಿ, 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಚಿಕ್ಕದಾಗಿ ಕತ್ತರಿಸಿದ ಒಂದು ಈರುಳ್ಳಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ಬಾಡಿಸಿ. ಇದು ಬಾಡಿದ ನಂತರ ಅರ್ಧ ಕಪ್ಪಿನಷ್ಟು ಹುಣಸೆ ರಸ ಮತ್ತು ಅರ್ಧ ಕಪ್ಪಿನಷ್ಟು ನೀರನ್ನು ಕೂಡ ನೀವು ಹಾಕಬೇಕಾಗತ್ತೆ. ಬರೀ ಹುಣಸೆ ರಸ ಆದರೆ ಜಾಸ್ತಿ ಹುಳಿ ಆಗೋದ್ರಿಂದ ನೀವು ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಕುದಿಯೋಕ್ಕೆ ಬಿಡಿ. ಅದು ಕುದಿ ಬಂದ ಮೇಲೆ ನೀವು ಪ್ರತಿನಿತ್ಯ ಬಳಸುವಂತಹ ಖಾರ ಪುಡಿ, ಅಂದರೆ ನೀವು ಮನೆಯಲ್ಲಿ ಡೈಲಿ ಯಾವುದನ್ನು ಸಾಂಬಾರು ಮತ್ತು ಪಲ್ಯಗಳಿಗೆ ಬಳಸ್ತಿರೋ ಖಾರ ಪುಡಿನ ಅದನ್ನು ಇದಕ್ಕೆ ಹಾಕಿ 4ರಿಂದ 5 ಸ್ಪೂನಷ್ಟು. ಅಚ್ಚ ಖಾರದ ಪುಡಿಯನ್ನು ಬಳಸಬೇಡಿ. ಇದನ್ನು ಕುದಿಯೋಕ್ಕೆ ಬಿಡಿ ನಿಧಾನ ಉರಿಯಲ್ಲಿ 1-2-3 ನಿಮಿಷ. ಹಾಗೆ ಇದು ಆದಮೇಲೆ ಕುದಿ ಬಂದ ನಂತರ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸಿ 1-2 ನಿಮಿಷ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಿ. ಇದು ನಿಮಗೆ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದರ ರುಚಿನೂ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದನ್ನು ನೀವು ಊಟಕ್ಕೆ ಅನ್ನದ ಜೊತೆ ಉಪ್ಪಿನಕಾಯಿ ಬದಲಾಗಿ ಕೂಡ ಬಳಸ್ಬೋದು. ಇದೇ ಥರ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.